ಯಾಕಂದ್ರೆ ಅದು ಎಷ್ಟೇ ವಿದ್ಯೆ ಕಲಿಸಿದ್ರು ಕೂಡ ಕೆಲವೊಂದು ನಮ್ಮ ಆತ್ಮದ ಒಳಗಿಂದ ಬರ್ಬೇಕಂತೆ, ನಮ್ಮಲ್ಲಿ ಆ ಸಂಸ್ಕಾರ ಇರಬೇಕು ಅಂತ ಹೇಳ್ತಾರೆ. ಸೊ ನಿಮಗಿದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಕಲಿಸೋದು? ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗದು ಚಾಲೆಂಜಿಂಗೇ. ಮೋಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಫಾರ್ ನರ್ಸಿಂಗ್ ಈಸ್ ಔಟ್ ಆಫ್ ಸ್ಟೇಷನ್. ಐ ಮೀನ್ ಟು ಸೇ ದಟ್ ಔಟ್ ಆಫ್ ಸ್ಟೇಟ್ ಕೇರಳ ಅವರು ಬೆಂಗಾಲಿ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ. ಸೊ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಇರುತ್ತೆ. ಸೊ ಇವತ್ತು ವಿಲ್ ಟೇಕ್ ಚಾಲೆಂಜ್ ಆ್ಯಂಡ್ ವಿಲ್ ಮೇಕ್ ದೆಮ್ ಟು ಡೂ ದ ನೈಸ್ ಸರ್ವಿಸ್. ವೆರಿ ನೈಸ್ ಮ್ಯಾಮ್. ಯಾಕಂದ್ರೆ ಸ್ಟೂಡೆಂಟ್ಸ್ ಅನ್ನ ಕೊಡೋದಿದೆಯಲ್ಲ ಅದರಷ್ಟು ಪವಿತ್ರವಾದ ಕೆಲಸ ಯಾವುದೂ ಇಲ್ಲ. ವಿದ್ಯೆಯೇ ಮಹಾದಾನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಕೈಂಡ್ ವರ್ಡ್ಸ್ ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ದಿಸ್. ಥ್ಯಾಂಕ್ ಯು. ರಾಘವಿ ಚಾರಿಟಬಲ್ ಟ್ರಸ್ಟು, ರಾಘವೇಂದ್ರ ಮತ್ತು ಈ ಕರ್ನಾಟಕ ಆರೋಗ್ಯ ಜ್ಯೋತಿ ಅವಾರ್ಡ್ಸು, ಇಟ್ಸ್ ಎ ಕಮೆಂಡಬಲ್ ಜಾಬ್. ಯಾಕೆಂದರೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಂತಲ್ಲ, ಯಾರು ಓನರ್ಸು ಅವ್ರಿಗಲ್ಲ, ನಮ್ಮ ಮೇನ್ ಇಂಪಾರ್ಟೆಂಟ್ ಇರೋದು ಟೆಕ್ನಿಷಿಯನ್ಸ್ಗೆ, ನಮ್ಮ ಹೌಸ್ ಕೀಪಿಂಗ್ ಸ್ಟಾಫ್ಗೆ, ನಮ್ಮ ನರ್ಸಿಂಗ್ ಸ್ಟಾಫ್ಸ್ಗೆ, ಅದು ಇಂಪಾರ್ಟೆಂಟು. ಇದು ಎಲ್ಲಿ ಸಿಗ್ತಾ ಇರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಆಗ್ತಾ ಇರುತ್ತೆ. ಥ್ಯಾಂಕ್ ಯು. ಕಂಗ್ರ್ಯಾಟ್ಸ್ ಟು ಎವ್ರಿವನ್. ಮ್ಯಾಮ್, ದೃಷ್ಟಿ ಸರಿ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ದೃಷ್ಟಿ ಅಂದ್ರೆ ಏನು? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ರಾಘವಿ ಟ್ರಸ್ಟ್ ಅವರಿಗೆ ತುಂಬ ಧನ್ಯವಾದಗಳು. ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಸೊ ಎಲ್ಲರೂ ಹೇಳ್ತಾರೆ ದಟ್ ದಿ ಐಸ್ ಆರ್ ದ ವಿಂಡೋಸ್ ಆಫ್ ದ ಹಾರ್ಟ್ ಅಂತ. ಬಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದಿ ಐಸ್ ಆರ್ ದ ವಿಂಡೋಸ್ ಆಫ್ ದ ಎಂಟೈರ್ ಬಾಡಿ. ಸೊ ನಮ್ಮ ದೇಹದಲ್ಲಿ ಏನೇ ತೊಂದರೆ ಇದ್ದರೂ ಅದು ಫಸ್ಟು ಕಣ್ಣಿನಲ್ಲೇ ಕಾಣಿಸ್ಕೊಳ್ಳುತ್ತೆ. ಸೊ ಒನ್ ಮೆಸೇಜ್ ಐ ವುಡ್ ಲೈಕ್ ಟು ಗಿವ್ ಎವ್ರಿಬಡಿ ಇಸ್, ನಿಮಗೆ ಕಣ್ಣಲ್ಲಿ ಏನು ಅಥವಾ ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ ಇಲ್ಲದೆ ಇರಲಿ, ಎವ್ರಿ ಇಯರ್ ರುಟೀನ್ ಆಗಿ ಒಂದ್ಸತಿ ಕಣ್ ಟೆಸ್ಟಿಗೆ ಬರಲೇಬೇಕಾಗುತ್ತೆ. ಇಟ್ ಕ್ಯಾನ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್ ಇನ್ ಆಲ್ ಯೋರ್ ಲೈಫ್ಸ್. ಥ್ಯಾಂಕ್ ಯು.